ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಫ್ಯಾನ್ ಆಗ್ತಾ ಇದೆ. ಎಷ್ಟು ಆಗ್ತಿದೆ? ಅವ್ರ ಹತ್ರ 80 ಇದೆ ಅಂತ ಸರ್. ಎಲ್ಲ ಬೇಗ ಒಂದೊಂದು ಆಗ್ತಾರೆ ಸರ್. ನೋಡಿ ಎಷ್ಟು ಹಾಕಿದ್ರೆ ಸಾಕು, ಅದೇನು ಪ್ರಾಬ್ಲಮ್ ಅಂತ ಕೊಟ್ಟಂತ ಹೇಳಿದೆ ಸರ್ ಮುಂಚೆ 13 ಪ್ರಕಾರ. ಈಗ ನಮಗೆ 11 ಅವತ್ತಿನ ದಿವಸ ಅವತ್ತಿನ 11 ಗಂಟೆಗೆ ಸ್ಟಾರ್ಟ್. ಯಾರು ಲಘು ಬರ್ತಾರೋ ಅವ್ರು ಎಲಿಫೈಡ್ ಕಾಲೇಜ್ ಇಲ್ಲಿ ಬಂದಿಂದ ಸರ್ ಇಲ್ಲಿ ಅದೇ ಈ ರೋಡ್ ಒಂದು ಸ್ವಲ್ಪ 3 ಪಾಯಿಂಟ್ಸ್ ಗೆ ವಾಪಸ್ ಬರಲಿಕ್ಕೆ ಆಪ್ಷನ್ ಇದೆ. ಈಗ ಒಂದೇ ಇದ್ರೂ ಏನು ಅಲ್ಲ, ಹಿಂಗೆ ಬಂದು ಹಿಂಗೆ ಹೆಂಗೆ ಹೋಗ್ಬೇಕಾಗ್ತದೆ. ಇನ್ನೊಂದು ಅಲ್ಲಿ ಎರಡು ಅದಾವ ಪ್ಯಾರಲಲ್, ಅದ್ರ ಬಾಜುಕ್ಕೆ ಇನ್ನೊಂದು ರೋಡ್ ಅದ. ಈ ಕಡೆ ಪಾರ್ಕ್ ಮಾಡಿ ಫಸ್ಟ್ ಮಾಡ್ಕೊಂಡು ಎರಡನೇ ಬೃಹತ್ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ. ಅದು 13ನೇ ತಾರೀಕು ಬದಲಿ 14ನೇ ತಾರೀಕು ಮಾಡ್ತಾ ಇದ್ದೀವಿ. 13ನೇ ತಾರೀಕಿಗೆ ಮೊದಲಿನ ಪ್ರಕಾರ ನಾವು ನಿರ್ಣಯ ಮಾಡಿದ್ವಿ. ಆದರೆ ವರ್ಲ್ಡ್ ಡ್ಯಾಮ್ ಸೇಫ್ಟಿ ಡಿವಿಷನ್ ಒಂದು ಮೀಟಿಂಗ್ ಇದೆ ಬ್ಯಾಂಗ್ಳೂರಿನಲ್ಲಿ. ಸೊ ಆಲ್ ಇಂಡಿಯಾದವರು CW ಸೆಂಟ್ರಲ್ ವಾಟರ್ ಕಮಿಷನ್ದವರು ಬರ್ತಾರೆ, ಜೊತೆಗೆ ಇರಿಗೇಷನ್ ಮಿನಿಸ್ಟರ್ಸು ಬರ್ತಾರೆ ಆಲ್ ಇಂಡಿಯಾದ್ದು, ಮತ್ತು ಸೆಂಟ್ರಲ್ ಇರಿಗೇಷನ್ ಮಿನಿಸ್ಟರ್ಸ್ ಬರೋದ್ರಿಂದ CM ಆ ಕಾರ್ಯಕ್ರಮ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡಬೇಕಾಗಿದೆ. ಅದನ್ನು ಮಾಡೋದ್ರಿಂದ 13ಅನ್ನು ಬದಲಾವಣೆ ಮಾಡಿ 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ನಾವು ಪ್ರಾರಂಭ ಮಾಡ್ತೀವಿ. ಯಾಕಂದರೆ ಅದ್ರ ಹಿಂದಿನ ದಿವಸ 13ನೇ ತಾರೀಕಿಗೆ ಹೊಸಪೇಟೆನಲ್ಲಿ CM ಹೊಸಪೇಟೆ ಉತ್ಸವ ಇರೋದ್ರಿಂದ, ಅಲ್ಲೇ ಹಂಪಿ ಉತ್ಸವ ಇರೋದ್ರಿಂದ ಅಲ್ಲೇ ಹಾಲ್ಟ್ ಮಾಡ್ತಾರೆ. ಬೆಳಿಗ್ಗೆ ಜಲ್ದಿನೇ ಬರ್ತಾರೆ. ಯಾವುದೇ ಕಾರ್ಯಕ್ರಮ ಮೊನ್ನೆ ತಡ ಆದಂಗೆ ಆಗೋದಿಲ್ಲ ಈ ಸರ್ತಿ. ಅಲ್ಲಿ ಹೊಸಪೇಟೆನಿಂದ ನೇರವಾಗಿ ಇಲ್ಲೇ ಬರ್ತಾರೆ. ನಾವು ಅವತ್ತಿನ ದಿವಸ ಪ್ರಾರಂಭ ಮಾಡ್ತೀವಿ. 14ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಶಾರ್ಪ್ ಪ್ರಾರಂಭ ಮಾಡ್ತೀವಿ. ಸೊ ಪ್ರಥಮ ಹಂತದಲ್ಲಿ ಬೈರೇಗೌಡರು ಉಳಿದೆಲ್ಲ ಮಂತ್ರಿಗಳು ಇಲ್ಲಿ ಇರ್ತೀವಿ. ಅದು DCM CM ಅವತ್ತು ಬರ್ತಾರೆ 14ನೇ ತಾರೀಕಿನ ದಿವಸ. ಸೊ ಪೂರ್ವ ತಯಾರಿ ಅಂತರೂ ಆಲ್ಮೋಸ್ಟ್ ಜಿಲ್ಲಾ ಅಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, CEO ಮೇಡಮ್ ಅವರು ಎಲ್ಲ ಜಿಲ್ಲೆ ಎಲ್ಲ ಅಧಿಕಾರಿ ಮಿತ್ರರು ಆಲ್ಮೋಸ್ಟ್ ಮಾಡಿದ್ದಾರೆ. ನಮ್ಮ ನಿರೀಕ್ಷೆ ಇದೆ 2 ಲಕ್ಷ ಜನ ಸೇರ್ಬೋದು ಅಂಥೇಳಿ. ಕನಿಷ್ಠ ಒಂದು 2 ಲಕ್ಷ ಜನ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ಇದೆ. ಮತ್ತು ಅದಕ್ಕೆ ತಕ್ಕಾಗೆ ನಾವು ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಅವರ ಬರುವುದಾಗಲಿ, ಅವ್ರು ಹೋಗುವುದಾಗಲಿ, ಅವರ ವೆಹಿಕಲ್ಗಳನ್ನು ಪಾರ್ಕಿಂಗ್ ಮಾಡೋದಾಗಲಿ, ಊಟದ ವ್ಯವಸ್ಥೆ, ಜೊತೆಗೆ ಶೌಚಾಲಯಗಳ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ವಿ. ಇನ್ನು ಕಾರ್ಯಕ್ರಮ ಸರಿಯಾದ ಸಮಯಕ್ಕೆ ಶುರುವಾಗಿ ಕನಿಷ್ಠ 1 ಲಕ್ಷ ಫಲಾನುಭವಿಗಳಿಗೆ ಅವತ್ತು ನಾವು ವಿವಿಧ ಏನು ಕಂದಾಯ ಗ್ರಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಹಕ್ಕುಪತ್ರಗಳನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇದೆ. ಜೊತೆಗೆ ಬರ್ತಕ್ಕಂಥ ಫಲಾನುಭವಿಗಳಿಗೂ ಕೂಡ ಅಲ್ಲಿ ಜಿಲ್ಲಾಧಿಕಾರಿಗಳು, ಆಯಾ ಜಿಲ್ಲಾಧಿಕಾರಿಗಳು ಬಸ್ಸಿನ ವ್ಯವಸ್ಥೆ ಮಾಡಿದ್ದಾರೆ. ಅವ್ರ ಜೊತೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಇಬ್ಬಿಬ್ಬರನ್ನು ಕೂಡ ನಿಯೋಜನೆ ಮಾಡಿದ್ದಾರೆ. ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಮಾಡ್ಕೊಂಡಿದ್ದೀವಿ. ಜಿಲ್ಲೆಯ ಎಲ್ಲ ಶಾಸಕರು ಅವತ್ತಿನ ದಿವಸ ಇಲ್ಲಿ ಇರ್ತಾರೆ, ಅದ್ರ ಹಿಂದಿನ ದಿವಸ ಇರ್ತಾರೆ. 12ನೇ ತಾರೀಕಿಗೆ ನಾನು ಮತ್ತು ಕಂದಾಯ ಮಂತ್ರಿಗಳು ಪುನಃ ಇಲ್ಲಿ ಬರ್ತೀವಿ. ಬಂದು ಇನ್ನೂ ಏನಾದರೂ ವ್ಯವಸ್ಥೆಯಲ್ಲಿ ಕಮ್ಮಿ ಇದ್ದರೆ ಅದನ್ನು ಕೂಡ ನಾವು ಮೀಟೌಟ್ ಮಾಡ್ಕೊಳ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇದು ಕರ್ನಾಟಕದ ಇತಿಹಾಸದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ 1000 ದಿನದಲ್ಲಿ 2ನೇ ಬೃಹತ್ ಕಾರ್ಯಕ್ರಮ. ಅದು ವಿಶೇಷವಾಗಿ ಕಂದಾಯ ಮಂತ್ರಿಗಳ ನೇತೃತ್ವದಲ್ಲಿ ಕೃಷ್ಣ ಬೈರೇಗೌಡರು ಬಹಳ ಒಳ್ಳೆಯ ಕಾರ್ಯಕ್ರಮಗಳನ್ನು 2 ವರ್ಷದಲ್ಲಿ ಮಾಡಿದ್ದಾರೆ. ಅವರ ಕನಸಿನ ವಿಚಾರಗಳು ಆಲ್ಮೋಸ್ಟು ಇವತ್ತು ಜಾರಿ ಆಗ್ತಾ ಇದ್ದಾವೆ. ಯಾವುದೇ ರೈತ ಇರ್ಬೋದು, ಕಂದಾಯ ಗ್ರಾಮಗಳನ್ನು ಮಾಡೋದಾಗಲಿ, ಹಕ್ಕುಪತ್ರ ವಿತರಣೆ ಮಾಡೋದಾಗಲಿ, ಕೋಡಿ ವಿಚಾರ ಆಗಲಿ, ಎಲ್ಲ ಹಂತವಾಗಿ ಸರಳೀಕರಣ ಮಾಡಿ ಜನಸಾಮಾನ್ಯರಿಗೆ ನೆಲಕು ಹಾಗೆ ಮಾಡ್ತಕ್ಕಂಥ ಏನು ಅವ್ರ ಚಿಂತನೆ ಇತ್ತು ಅದು ಜಾರಿ ಆಗ್ತಾ ಇದೆ. ಅದರ ಮೊದಲನೇ ಕಾರ್ಯಕ್ರಮ ಹೊಸಪೇಟೆನಲ್ಲಾಗಿತ್ತು, 2ನೇದು ಇವತ್ತು ಹಾವೇರಿಯಲ್ಲಿ ಆಗ್ತಾ ಇದೆ. ಅದು ನಮ್ಮ ಸುದೈವ. ಈ 1000 ದಿನದ ಸರ್ಕಾರದ ಸಾಧನೆಯ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಹಾವೇರಿಯಲ್ಲಿ ಮಾಡ್ತಾ ಇದ್ದೀವಿ. ಅದರಲ್ಲಿ ವಿಶೇಷವಾಗಿ CM ಅವರು ಮತ್ತು DCM ಅವರು ಇಬ್ಬರೂ ಬರ್ತಾ ಇರೋದ್ರಿಂದ, ಮತ್ತು ಖರ್ಗೆ ಅವರು ಬರ್ಬೋದು, ಅವ್ರಿಗೂ ಕೂಡ ಇನ್ವೈಟ್ ಮಾಡಿದ್ವಿ. 13ನೇ ತಾರೀಕಿಗೆ ಅವ್ರು ಒಪ್ಕೊಂಡಿದ್ರು. ಈಗ 14 ಬದಲಾವಣೆ ಆಗಿರೋದ್ರಿಂದ ಏನಾಗ್ತದೆ ಗೊತ್ತಿಲ್ಲ, ಅವರು ಬಂದರೂ ಬರ್ಬೋದು.
ರಾಹುಲ್ ಗಾಂಧಿ ಅವ್ರಿಗೆ ಇನ್ವೈಟ್ ಮಾಡಿದರೆ ಇನ್ನೂ ಕನ್ಫರ್ಮ್ ಮಾಡಿಲ್ಲ. ಎಲ್ಲರಿಗೂ ಬಸ್ನಲ್ಲಿ ಅವರವ್ರ ವಾಪಸ್ ಹೋಗುವಾಗ ಅವ್ರವ್ರಿಗೆ ಏನು ಇಬ್ಬಿಬ್ಬರನ್ನ ಮೇಲ್ವಿಚಾರಣೆಯನ್ನು ಹಾಕ್ತೀವಿ. ಸಾಂಕೇತಿಕವಾಗಿ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಎಷ್ಟೆಷ್ಟು ಕೊಡಬೇಕು ಇಲ್ಲಿ ವೇದಿಕೆ ಮೇಲೆ ಕೊಡ್ತೀವಿ. ಕಾರ್ಯಕ್ರಮ ಬಗ್ಗೆ ಎಲ್ಲನೂ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾರೆ. ಕಂದಾಯ ಮಂತ್ರಿಗಳು ಮಾಡ್ತಾರೆ, DCM ಅವರು CM ಅವರು ಮಾಡ್ತಾರೆ. ಮತ್ತು ಯಾವ ಮಂತ್ರಿಗಳು ಮಾತಾಡ್ತಿದ್ರು ಮಾತಾಡ್ಬೋದು. ಈಗ ಇವ್ರ ಲೆಕ್ಕ ಪ್ರಕಾರ 8 9 ಜಿಲ್ಲೆ ಆಗ್ತವೆ. ಅಂದರೆ ಮಧ್ಯ ಕರ್ನಾಟಕ ಭಾಗದಲ್ಲಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಎಲ್ಲ ಫಲಾನುಭವಿಗಳನ್ನು ಇಲ್ಲಿ ಕರಿತಾ ಇದ್ದೀವಿ. ಅದೇ ಅವು ಜಿಲ್ಲೆ ಹೆಸರು ಹೇಳಂದ್ರೆ ಹೇಳ್ತೀನಿ. ದಾವಣಗೆರೆ, ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ಉತ್ತರ ಕನ್ನಡ, ಧಾರವಾಡ, ಕೊಪ್ಪಳ, ಹಾವೇರಿ, ಗದಗ್ದು ಗದಗ ಇದ್ರಾಗ ಬಿಟ್ಟಿದ್ದಾರೆ. ವಸತಿ ಏನು ಅವಶ್ಯಕತೆ ಇಲ್ಲ ಸರ್. ಬೆಳಿಗ್ಗೆ 7 ಗಂಟೆಗೆ ಅಲ್ಲಿಂದ ಬಿಡ್ತಾರೆ. ಇಲ್ಲಿ 3-4 ಗಂಟೆಯಲ್ಲಿ ಎಲ್ಲರೂ ಸಮೀಪ ಇರೋದ್ರಿಂದ ಬಂದೇ ಬರ್ತಾರೆ. ಅವರು ಪೊಲೀಸ್ ಇಲಾಖೆ ಬೇರೆ ಬೇರೆ ಸಿಬ್ಬಂದಿಗಳು ಏನು ಹಿಂದಿನ ದಿವಸ ಬಂದಿರ್ತಾರೆ, ಅವ್ರಿಗೆಲ್ಲ ನಾವು ವ್ಯವಸ್ಥೆ ಮಾಡಲೇಬೇಕಲ್ಲ. ಯಾಕಂತಂದ್ರೆ ಇಷ್ಟು ದೊಡ್ಡ ಬೃಹತ್ ಕಾರ್ಯಕ್ರಮ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಲೋಪ ಆಗಬಾರ್ದು. ಮತ್ತು ಜೊತೆಗೆ ಎಷ್ಟು ಪೊಲೀಸರು ವ್ಯವಸ್ಥೆಗೆ ನಿರ್ವಹಣೆ ಮಾಡಬೇಕು ಅದು ಹೋಮ್ ಇಲಾಖೆ ಮಾಡೇ ಮಾಡ್ತದೆ. ಅವ್ರು 3,000 ಆಗ್ಬೋದು, 4,000 ಆಗ್ಬೋದು, 5,000 ಜನ ಅವ್ರು ಮೊದಲು ಬಂದು ನಿರ್ವಹಣೆ ಮಾಡಬೇಕಲ್ಲ. ಮತ್ತು ಇನ್ನೊಂದು ಸುದೈವ ಏನಪ್ಪ ಅಂದರೆ ಇದು ಹೊಸಪೇಟೆಗಿಂತಲೂ ಆವರಣ ಭಾಳ ದೊಡ್ಡದಿದೆ. ನಮ್ಮದು ಒಂದು ಅಡ್ವಾಂಟೇಜ್ ಅಂದರೆ ಹೊಸಪೇಟೆನಲ್ಲಿ ಇದಕ್ಕಿಂತಲೂ ಜಾಸ್ತಿ ಜನ ಇದ್ದರು, ಆವರಣ ಕಡಿಮೆ ಆಗಿತ್ತು. ಮತ್ತು ಅಲ್ಲಿ ಇನ್ನೊಂದು ಏನಾಗಿತ್ತು ಅಂದರೆ ದುರ್ದೈವಶ ಮಳೆ ಕೂಡ ಬಂದುಬಿಟ್ಟಿತ್ತು. ಸಿಟಿ ಒಳಗಡೆ ಇತ್ತು ಅಲ್ಲಿ, ಇದು ಸಿಟಿ ಹೊರಗಡೆ ಇದೆ. ವಿಶೇಷವಾಗಿ ಎಲ್ಲ ಹೈವೇಗಳಿಗೆ ಕನೆಕ್ಟಿವಿಟಿ ಇದೆ ನಮ್ಮದು. ಇದರಿಂದ ಈ ಕಾರ್ಯಕ್ರಮ ಬಹುತೇಕ ಅಲ್ಲಿಗಿಂತಲೂ ಒಳ್ಳೆ ಮೆರಗನ್ನು ತರ್ತದೆ ಅನ್ನುವಂಥ ಆಶಾಭಾವನೆ ಇದೆ.